ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಂಜು ಸರ್, ಹೇಗೆ ಅನ್ನಿಸ್ತಾ ಇದೆ? ಟ್ರೈಲರ್ ಲಾಂಚ್ ಆಯ್ತು, ಅಲ್ಲಿ ನೋಡಿ ಹೆಂಗ್ ನಿಂತಿದ್ದೀರಾ. ಓಕೆ, ಕಾಡಿನ ಮಧ್ಯೆ ಒಂದು ಒಳ್ಳೆ ತಂಡದ ಜೊತೆಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ರಕ್ಷಿತ್, ನನಗೆ ಫಸ್ಟ್ ಒಂದು ಈ ಸ್ಕ್ರಿಪ್ಟ್ ಹೇಳಬೇಕಾದ್ರೆ ಹೊಸದಾಗಿ ನಾವು ಡೈರೆಕ್ಷನ್ ಮಾಡ್ತಿದೀವಲ್ಲ, ಈ ತರ ಸ್ಕ್ರಿಪ್ಟ್ ಇದೆ, ನೀವು ದಯವಿಟ್ಟು ಒಂದು ಪಾತ್ರ ನೀವೇ ಮಾಡಬೇಕು ಅಂದ್ರೆ ಒಂದಷ್ಟು ಸುಮಾರು ಜನ ಯಾರಾದ್ರೂ ಆಪ್ಷನ್ಸ್ ಇಟ್ಕೋತಾರೆ. ಒಂದಷ್ಟು ಕ್ಯಾರೆಕ್ಟರ್ ಇಲ್ಲ, ಇವ್ರಿಲ್ಲ ಅಂದ್ರೆ ಇವ್ರ ಪೇಮೆಂಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಬೇರೆಯವ್ರಿಗೆ ಕೇಳೋಣ, ಒಂದು 3-4 ಜನ ಆಪ್ಷನ್ಸ್ ಇಟ್ಕೊಂಡು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಕೇಳ್ತಾರೆ. ಬಟ್ ಫಸ್ಟ್ ಡೇ 1 ಇಂದ ರಕ್ಷಿತ್ ಇಲ್ಲಣ್ಣ ನೀವೇ ಮಾಡ್ಬೇಕು ಅಂತ ಹೇಳಿ ಈ ಪಾತ್ರ ನನಗೋಸ್ಕರನೇ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಕ್ಷಿತ್. ಅಂದ್ರೆ ಟ್ರೈಲರ್ ಅಲ್ಲಿ ಲುಕ್ ಇದೆ, ಬಟ್ ಟ್ರೈಲರ್ ಹಂಗೆ, ಬಟ್ ಸಿನಿಮಾದಲ್ಲಿ ಇನ್ನು ಮಜಾ ಇದೆ. ನನ್ನ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಒಂದು ಹೀರೋಯಿನ್ ಲವ್ ಮಾಡೋದಕ್ಕೆ ಅವಕಾಶ ಮಾಡ್ಕೊತಾರೆ. ನಾನ್ ಮಾತ್ರ ಮಾಡ್ತಿರ್ತೀರಿ, ಅವಳು ಮಾಡ್ತಿರಲ್ಲ. ಅದೇ ಮಜಾ ಇದೆ ಕ್ಯಾರೆಕ್ಟರ್. ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಇರ್ಬೋದು, ಆಮೇಲೆ ಲೊಕೇಶನ್ಸ್ ಇರ್ಬೋದು. ಈಗ ನಾವು ಟ್ರೈಲರ್ ಅಲ್ಲಿ ನೋಡಿದಂಗೆ ಒಂದು ಬ್ರಿಡ್ಜ್ ಅಲ್ಲಿ ಒಂದು 4-wheel ಡ್ರೈವ್ ಜೀಪ್ ಮಾತ್ರ ಹೋಗಕ್ ಸಾಧ್ಯ. ಆ ತರದ ಲೊಕೇಶನ್ಗಳಲ್ಲಿ ಇವ್ರ ಟೀಮ್ಗೆ, ಡೈರೆಕ್ಷನ್ ಟೀಮ್ ಇರ್ಬೋದು, ಓಲ್ಡ್ ಪ್ರೊಡಕ್ಷನ್ ಟೀಮ್ ಇರ್ಬೋದು, ನಿಜವಾಗ್ಲೂ ಮೆಚ್ಕೋಬೇಕು. ಯಾಕಂದ್ರೆ ಇದೇ ಲೊಕೇಶನ್ ಅಲ್ಲಿ ನಾವು ಶೂಟ್ ಮಾಡ್ಬೇಕು ಅಂತ ರಿಸ್ಕ್ ತಗೊಂಡು ಆ ಸ್ಕ್ರಿಪ್ಟ್ ಬೇಕಾಗಿರೋ ಲೊಕೇಶನ್ಸ್ ಹುಡುಕಿ ಅದಕ್ಕೆ ಏನೇನ್ ಬೇಕೋ ಆ ಕತೆಗೆ ಅದನ್ನೆಲ್ಲ ಮಾಡಿರ್ತಕ್ಕಂಥ ಇಡೀ ಟೀಮ್ಗೆ, ನನಗೆ ಈ ಪ್ರಾಜೆಕ್ಟ್ ಅಲ್ಲಿ ಜಂಗಲ್ ಮಂಗಲಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಅಂದ್ರೆ ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಇವತ್ತು ಈ ಲೋ ಬಜೆಟ್ ಸಿನಿಮಾಗಳು ಒಂದಷ್ಟು ಹಿಟ್ ಆಗುತ್ತೆ, ಒಂದಷ್ಟು ಕತೆ ಮೇಲೆ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲು ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳು ಏನ್ ಬರುತ್ತೋ, ಒಂದು ಲೋ ಬಜೆಟ್ ಮೀಡಿಯಂ ಬಜೆಟ್ ಸಿನಿಮಾಗಳು ಏನ್ ಬರುತ್ತೋ ಅದಕ್ಕೆಲ್ಲ ಚಾಲೆಂಜ್ ಮಾಡಿ ಹೇಳ್ತೀನಿ. ಜಂಗಲ್ ಮಂಗಲ್ ಸಿನಿಮಾ ಖಂಡಿತವಾಗ್ಲು ಕರ್ನಾಟಕದ ಪ್ರೇಕ್ಷಕರಿಗೂ ಇರ್ಬೋದು, ಹೊರಗಡೆಯಿಂದ ಬೇರೆ ಯಾವ್ದೇ ಲ್ಯಾಂಗ್ವೇಜ್ ಅವರು ನೋಡಿದ್ರು ಈ ಸಿನಿಮಾ ಮೆಚ್ಕೋತಾರೆ. ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಬಿಲೀವ್ ಇದೆ ನಂಗೆ. ಯಾಕಂದ್ರೆ ಆ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು ಇರ್ಬೋದು, ಆಕ್ಟ್ ಮಾಡಿರೋದು, ಆ ಸಿನಿಮಾದ ಪ್ರೋಸೆಸ್ ಏನೇನ್ ನಡೀತಿತ್ತೋ ಅವೆಲ್ಲನೂ ನಾನು ಹತ್ತಿರದಿಂದನೇ ನೋಡಿರೋದ್ರಿಂದ ಖಂಡಿತವಾಗ್ಲು ಈ ಪ್ರಾಜೆಕ್ಟ್ ಆದ್ಮೇಲೆ ಕನ್ನಡದಲ್ಲಿ ಸುಮಾರು ಜನ ಸಿನಿಮಾ ಮಾಡ್ಬೋದು. ನಾವು ಅಂದ್ರೆ ಒಂದು ಗೀಫೀಸ್ ಮಾಡ್ಕೊಂಡು ಒಂದು 10-15 ಜನ ಸೇರ್ಕೊಂಡು ಇವರೆಲ್ಲ ಹಂಗೆ ಮಾಡಿರೋದು. ಯಾರೋ ಒಬ್ಬ ಬಂದು ನಿರ್ಮಾಪಕರು ಒಬ್ರು ಬಂದು ಪ್ರೊಡ್ಯೂಸ್ ಮಾಡಿರೋದು ಆ ತರದಲ್ಲ. ಸುಮಾರು ದಿನಗಳಿಂದ ಸುಮಾರು ಕಡೆ ಅವ್ರ ಇಷ್ಟ ಕಷ್ಟಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಡೈರೆಕ್ಟರ್. ಅವ್ರ ಮನೆ ಕೆಲಸ ಇನ್ನೊಂದು ಮತ್ತೊಂದು ಎಲ್ಲ ಬಿಟ್ಟು ಅವ್ರು ಕೂಡಿಟ್ಟಿರೋ ಹಣ ಇನ್ನೊಂದು ಮತ್ತೊಂದು, ಅದರಲ್ಲಿ ಯಶು ಅವನೊಂದಷ್ಟು ಕಡೆ ದುಡ್ಡು ಎತ್ಕೊಂಡ್ಬಂದು ಎಲ್ಲರೂ ದುಡ್ಡು ಹಾಕೊಂಡು ಸಿನಿಮಾ ಮಾಡ್ಬೋದು, ನಾವು ಮಾಡ್ಬೋದು, ಒಂದು 10 ಜನ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ಬೋದು ಅನ್ನೋದಕ್ಕೆ ಪ್ರೂವ್ ಮಾಡಿದ್ದಾರೆ. ಜಂಗಲ್ ಮಂಗಲ್ಗೆ ಒಳ್ಳೇದಾಗ್ಲಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮದೇ ಇರಲಿ. ಥ್ಯಾಂಕ್ ಯು ಸೋ ಮಚ್. ಇದೇನ ಅಂದ್ರೆ ಒಂದಷ್ಟು ಅಂದ್ರೆ ಊರಲ್ಲಿ ಲೀಡರು ಕಾಮಿಕ್ ವಿಲನ್ ಅಂದ್ರೆ ಮಜಾ ಇದೆ ಕ್ಯಾರೆಕ್ಟರ್. ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಲೈಕ್ ಹೀರೋಯಿನ್ ಅಂದ್ರೆ ಅವಳು ಪ್ರೀತಿ ಮಾಡ್ತಿರಲ್ಲ, ಬಲವಂತವಾಗಿ ನಾವು ಪ್ರೀತಿ ಮಾಡೋದು, ಅದಕ್ಕೆ ಒಂದಷ್ಟು ಸಮಸ್ಯೆಗಳು. ಒಂದಷ್ಟು ಊರಲ್ಲಿ ಈ ಲೀಡರ್ಸ್ ಇರ್ತಾರಲ್ಲ, ಊರಲ್ಲಿ ಒಂದಷ್ಟು ಅಂದ್ರೆ ಗೌಡ ಒಂದಷ್ಟು ಹುಡುಗರನ್ನ ಚೇಳಗಳನ್ನ ಹಾಕೊಂಡು ಓಡಾಡ್ಕೊಂಡು ಪ್ರತಿಯೊಂದು ಕೆಲಸಗಳು ನನ್ನ ಮುಖಾಂತರನೇ ಆಗ್ಬೇಕು, ನಾನು ಹೇಳಿದ್ರೆ ನಡಿಬೇಕು ಅನ್ನೋದು ಆ ತರದ ಪಾತ್ರ. ಆ ಕಾಸ್ಟ್ಯೂಮ್ ಡಿಸೈನು ಅಷ್ಟೇ, ಲುಂಗಿ ಮತ್ತೆ ಆ ತರದೆಲ್ಲ ಡಿಸೈನ್ ಮಾಡಿರೋದು ತುಂಬಾ ಆ ತರ ಇಡೀ ಥ್ರೂ ಔಟ್ ಸಿನಿಮಾ ಬರ್ತಾನೆ. ಚೆನ್ನಾಗಿದೆ. ಥ್ಯಾಂಕ್ ಯು. ಅವ್ರೆಲ್ರು ನನ್ ಶೂಟ್ ಮಾಡ್ತಾರಲ್ಲ ಈಗ. ಜುಲೈ 4ನೇ ತಾರೀಕು, ಜುಲೈ 4ಕ್ಕೆ ರಿಲೀಸ್ ಆಗುತ್ತೆ. ದಯವಿಟ್ಟು ಬನ್ನಿ, ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಇದೀಗ ಕಲ್ಲುಗುಂಡಿ ಪ್ರವೀಣನ್ ನಂಬಿ ಯಾವ ರೀಸನ್ ಇಂದ ಕಾಡಿಗೆ ಹೋದ್ರು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಚೊಚ್ಚಲ ಬಾರಿಗೆ ನಾಯಕಿಯಾಗಿ ನಮ್ಮ ಬೆಳ್ಳಿ ಪರದೆಯಲ್ಲಿ ಮಿಂಚೋದಕ್ಕೆ ರೆಡಿ ಆಗಿದ್ದಾರೆ. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾದ ನಾಯಕಿ ಹರ್ಷಿತಾ ರಾಮಚಂದ್ರ ಆನ್ ಸ್ಟೇಜ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ, ನಾನು ಹರ್ಷಿತಾ ರಾಮಚಂದ್ರ. ಟ್ರೇಲರ್ ಹೇಗೆ ಅನ್ಸು? ಟ್ರೇಲರ್ ಹೇಗೆ ಅನ್ಸ್ತು? ನಾವು ಹೇಳಿದ್ರೆ ಅವರೆಲ್ಲ ಹೇಳ್ತಾರೆ ಟ್ರೇಲರ್ ಹೇಗೆ ಅನ್ಸ್ತು? ಕೇಳಿಸ್ತಾ ಇಲ್ಲ? ಓಕೆ, ಮೂವಿ ಇನ್ನೂ ತುಂಬಾ ಚೆನ್ನಾಗಿದೆ. ಅಂಡ್ ಇದೇ ವೇದಿಕೆ ಮೇಲೆ ನಾನು ಇದೇ ತರ ಆಂಕರಿಂಗ್ ಮಾಡ್ಕೊಂಡು ಬಂದವಳು. ಒಂದು ಏನು ಆಂಕರ್ ಆಗಿ ನನ್ನ ಜರ್ನಿ ನಾನು ಶುರು ಮಾಡಿದೆ. ಜುಲೈ 15 ಕಾಲೇಜಿಗೆ ಅವತ್ತಾನು ಹೋದಾಗ
ಒಂದು ವಿಜೆ ಆಗಿ ನಾನು ನನ್ನ ಕೆರಿಯರ್ನ ಶುರು ಮಾಡಿದ್ದು. ಸಾರಿ ಎಲ್ರಿಗೂ ಇಂತ ನಾನ್ ಹೇಳಿದೆ, ಬಟ್ ಇವತ್ತು ನಾನೇ ಇದಾಗ್ತಾ ಇದೀನಿ. ಒಂದು ಪುಟ್ಟ ಲೋಕಲ್ ಚಾನಲ್ ಅಲ್ಲಿ ನಾನು ನನ್ನ ಕೆರಿಯರ್ನ ಶುರು ಮಾಡಿದೆ. ಸೊ ಇಟ್ಸ್ ಬೀನ್ ಲೈಕ್ 10 years. ಹಿಂದೆ ತಿರುಗಿ ನೋಡಿದಾಗ ಈವೆಂಟ್ಸ್, ಶೋಸ್, ಆಮೇಲೆ ಮನುಷ್ಯನ ಆಸೆ ಜಾಸ್ತಿ ಅಂತ ಹೇಳ್ತಾರಲ್ವಾ, ಹಾಗೆ ನನ್ಗೆ ಸ್ಯಾಟಲೈಟ್ ಕಾಣಿಸ್ಕೋಬೇಕು ಅನ್ಸುತ್ತೆ. ಈಗ ಬೆಳ್ಳಿ ಪರದೆ ಮೇಲೆ ಪರಿಪೂರ್ಣ ನಟಿಯಾಗಿದ್ದೀನಿ ಇವತ್ತು ಅಂತ ಹೇಳ್ಕೊಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಅಂಡ್ ಎಷ್ಟೊಂದ್ ಸಲ ಅಪ್ಪ ಅಮ್ಮ ತುಂಬಾ ಸಲ ಹೇಳಿದ್ರು ಇದು ನಮ್ಮಂತವ್ರಿಗಲ್ಲ ಅಂತ. ಸೊ ಇವತ್ತು ಅವ್ರಿಗೆ ಇದು ಆನ್ಸರು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ನಿಂತಿದ್ದೀನಿ ಅಂಡ್ ಇದೊಂದು ಪ್ರಾಜೆಕ್ಟ್ ಆಗಿದೆ ಅಂದ್ರೆ ಅದು ರಕ್ಷಿತ್ ಸರ್ ಇಂದ. ಸೊ ನಾನು ಅವ್ರಿಗೆ ಯಾವಾಗ್ಲೂ ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾನು ಮೂಲತಃ ಬೆಂಗಳೂರು ಹುಡುಗಿ. ಒಂಥರ ಬಾವಿ ಒಳಗಿರೋ ಕಪ್ಪೆ ಅಂತಾರಲ್ಲ, ಸೊ ನಾನ್ ಬಾವಿ ಒಳಗೆ ಇರಲ್ಲ, ಒಂಥರ ಮಗ್ಗಲಿರೋ ಕಪ್ಪೆ ತರ ನನ್ನ ಬೆಳೆಸಿದ್ದು ನನ್ನ. ಸೊ ನನ್ಗೆ ಮಂಗ್ಳೂರ್ ನನ್ಗೆ ಗಂಡಗಾಳಿ ಗೊತ್ತಿರ್ಲಿಲ್ಲ. ಅಲ್ಲಿ ಹೋಗಿ ನನ್ ಸ್ವಲ್ಪ ಸ್ಟಾರ್ಟಿಂಗ್ ಒಂಚೂರು ಕಷ್ಟ ಆಯ್ತು. ಬಟ್ ಇಷ್ಟು ಚಂದ ಗ್ರೀನರಿ, ಅಲ್ಲಿನ ಜನಗಳು ಚಂದ, ಅಲ್ಲಿ ಹೇಗೆ ಮಾತಾಡ್ತಾರೆ ಏನು ಅಂತ ಅದನ್ನ ತಿಳ್ಕೊಂತ ಒಂದಷ್ಟು ವರ್ಕ್ಶಾಪ್ಸ್ ಮಾಡ್ತಾ ಅಲ್ಲಿ ಅಡ್ಜಸ್ಟ್ ಆದೆ. ಅಂಡ್ ಜೊತೆಗೆ IT ಜಾಬ್ ಕೂಡ ಮಾಡ್ತಾ ಇದ್ದೆ ನಾನು. ಸೊ ಒಂದ್ ತಿಂಗಳು ರಜಾ ತಗೊಂಡು ಹೆಂಗೋ ಮಾಡಿ ಇದ್ ಮಾಡಿದ್ದು. ಅಲ್ಲಿನ ಹೆಂಗ್ ವರ್ಕ್ಶಾಪ್ ಮಾಡ್ತಾ ಅಲ್ಲಿ ಹೇಗೆ ಇರ್ತಾರೆ, ಅಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ, ಆ ತರದೆಲ್ಲ ವರ್ಕ್ಶಾಪ್ ಮಾಡಿ ಇದು ನಾನು ಆಕ್ಟಿಂಗ್ ಮಾಡಿರೋದಲ್ಲ, ನನ್ನಿಂದ ಆಕ್ಟಿಂಗ್ ತಗ್ಸಿರೋದು. ಸೊ ಅಷ್ಟು ಚೆನ್ನಾಗಿ ನಾನು ಇವತ್ತು ನೋಡ್ಕೊಂಡಾಗ ನನಗ್ ನಾನೇ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಂತ ಖುಷಿ ಆಗುತ್ತೆ. ಅಂಡ್ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್. ಉಗ್ರಮಂಜು ಸರ್ ಆಗಿರ್ಬೋದು, ಬಾಲಾಜಿ ಅಡಿ ಸರ್ ಆಗಿರ್ಬೋದು, ಯಶ್ ಶೆಟ್ಟಿ ಸರ್ ಆಗಿರ್ಬೋದು. ಸೊ ಪ್ರತಿಯೊಂದರಲ್ಲೂ ನನ್ನನ್ನ ತಿದ್ದಿದ್ದಾರೆ, ಇದು ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಅಂತ. ಸೊ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ನಾನು ತುಂಬಾ ದೊಡ್ಡ ಅಭಿಮಾನಿ ಚಿತ್ರಕ್ಕೆ. ಚಿಕ್ಕ ವಯಸ್ಸಿನಲ್ಲೂ ಅಣ್ಣವ್ರ ಸಿನಿಮಾ ನೋಡ್ಕೊಂಡು ಅಂಡ್ ವಿಷ್ಣು ಸರ್ ಸಿನಿಮಾ ನೋಡ್ಕೊಂಡು ಶನಿವಾರ ಭಾನುವಾರ ಆದ್ರೆ ಟಿವಿ ಮುಂದೆ ಕೂತ್ಕೊಬಿಡ್ತಾ ಇದ್ದೆ. ಅಂಡ್ ಸ್ಕೂಲ್ ಟೈಮಲ್ಲೂ ಕೂಡ ಬಂಕ್ ಎಲ್ಲ ಮಾಡಿ ಜಾಕಿ ಮೂವಿಗೆ ಹೋಗಿದ್ದೆ. ಸೊ ಅಷ್ಟು ಸಿನಿಮಾ ಹುಚ್ಚು ನಂಗೆ. ಬಟ್ ಎಲ್ಲ ಒಂದ್ ಕಡೆ ಇತ್ತೀಚೆಗೆ ಚಿತ್ರಮಂದಿರಕ್ಕೆ ಹೋದಾಗ ಕಮ್ಮಿ ಆಗ್ತಿದೆ ಅಂತ ಅನ್ಸುತ್ತೆ, ಬಿಕಾಸ್ ಫೋನಲ್ಲೇ ತುಂಬಾ ಎಂಟರ್ಟೈನ್ಮೆಂಟ್ ಸಿಗ್ತಿರೋದ್ರಿಂದ. ಬಟ್ ಅದು ಹೇಳ್ತಾರಲ್ವ, ನಮ್ಮನೇಲಿ ದೇವರಿದ್ರು, ದೇವ್ರ ಫೋಟೋಗಳಿದ್ರು, ನಾವ್ ಎಷ್ಟೇ ಪೂಜೆ ಮಾಡಿದ್ರು ದೇವಸ್ಥಾನಕ್ಕೆ ಹೋದಾಗ್ಲೇ ಒಂದ್ ನೆಮ್ಮದಿ, ಸಂತೋಷ, ಅದೇ ಬೇರೆ ತರ. ಸೊ ದಯವಿಟ್ಟು ಎಲ್ರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ, ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಹೇಳಿ ಕೇಳ್ಕೊತೀನಿ ಈ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾವು ಪ್ಯೂರ್ ಇಂಟೆನ್ಷನ್ಸ್ ಇಂದ ಒಂದೇನಾದ್ರೂ ಬಯಸಿದ್ರೆ ಅದನ್ನ ಯೂನಿವರ್ಸ್ ನಮಗೆ ಕನೆಕ್ಟ್ ಮಾಡುತ್ತೆ. ಆ ತರದ ಒಂದು ಒಳ್ಳೆ ಮನಸ್ಸಿನ ಟೀಮ್ ಇರೋರು ನನಗೆ ಸಿಕ್ಕಿದ್ದಾರೆ. ಇವಾಗ ನಂಗೆ ಲಿಟರಲಿ ಫ್ಯಾಮಿಲಿ ಆಗು ಕೂಡ ಜೊತೆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್. ಅಂಡ್ ಊರಿನ ಜನತೆಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಸರಿ, ಇಲ್ಲ ಈಗ ಕ್ವಿಟ್ ಮಾಡಿದ್ವಿ, 2-3 months ಆಯ್ತು. ಅಂಡ್ ವರ್ಕ್ ಕೂಡ ಮಾಡ್ಕೊಂಡು ಈ ಕಡೆ ಕೂಡ ಇದಾಗ್ತಿತ್ತು, ಸೊ ಹಾಗಾಗಿ ಕ್ವಿಟ್ ಮಾಡಿ. ಸಾರಿ, ಡಿಸ್ಕಷನ್ ಇದೆ, ಬಟ್ ಇದು ರಿಲೀಸ್ ಆದ್ಮೇಲೆ ಅಲ್ಲಿ ಟೇಕ್ ಇಟ್ ಫಾರ್ವರ್ಡ್ ಅಂತ. ಈಗ ಖುಷಿ ಪಡ್ತಾರೆ. ಆಕ್ಚುಲಿ ಓಡಿಸ್ಕೊಂಡಿದ್ದೆ ಹೌದು, ಜಿಮ್ಮಿಗೂ ನಾನ್ ಸ್ವಲ್ಪ ಲೀನ್ ಇದ್ದೆ ಅಂತ ಜಿಮ್ಮಿಗೆ ಹೋಗಿದ್ದೆ, ಸರಿ ಹೊಡೆದಿದ್ರು. ಅವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಜ್ಜಿ ಮನೆಗೆ ಹೋಗಿದ್ದೆ. ಆಮೇಲೆ ಅಮ್ಮ ಹತ್ತು ಮಾಡಿ ಕರ್ಕೊಂಡ್ಬಂದು, ಆಮೇಲೆ ಅಪ್ಪಂಗ್ ಸ್ವಲ್ಪ ಇದು ಏನು ಸ್ವಲ್ಪ ಸ್ಟ್ರೋಕ್ ಆ ತರದೆಲ್ಲ ಆಯ್ತು. ಸೊ ಅವಾಗ ಅವ್ರಿಗೆ ಹೆಂಗಂದ್ರೆ ನೋಡಿ ಎಷ್ಟು ಹೇಳಿದ್ರು ಕೇಳಲ್ಲ, ಏನಾದ್ರು ಮಾಡ್ಕೊಂಡು ಹಾಳಾಗುವ ಅಂತ ಬಿಟ್ಬಿಟ್ರು. ಸೊ ಇಟ್ ವೆಂಟ್ ಲೈಕ್ ದಟ್. ಸೊ ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ತುಂಬಾ ಖುಷಿ ಆಗ್ತದೆ. ನಿಮ್ಮ ನಟಿಯಾಗಿ ಬೆಳ್ಳಿ ಪರದೆಯ ಮೇಲೆ ಜರ್ನಿ ಈಗಷ್ಟೇ ಪ್ರಾರಂಭ ಆಗಿದೆ. ಈ ಹಾದಿ ತುಂಬಾ ಸುಗಮವಾಗಿರ್ಲಿ ಹರ್ಷಿತಾ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಹರ್ಷಿತಾ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, ನಮ್ಮ ಕನ್ನಡ ಇಂಡಸ್ಟ್ರಿ ಶುರುವಾಗಿ ಇವತ್ತಿಗೆ 90 ವರ್ಷ ಕಳೀತು. ಈ 90 ವರ್ಷ ಕಾಲ ಇದನ್ನ ಕಟ್ಟಿ ಬೆಳೆಸಿ ಅದಕ್ಕೆ ಕಾರಣಕರ್ತರಾದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ದುಡ್ದಂತ ಎಲ್ಲ ಹಿರಿಯರ ಪಾದಗಳಿಗೆ ನಮಿಸುತ್ತಾ ನನ್ನ ಭಾಷಣ ಶುರು ಮಾಡಕ್ ಇಷ್ಟಪಡ್ತೀನಿ. ಸೊ ಜಾಸ್ತಿ ಥ್ಯಾಂಕ್ಸ್ ಹೇಳೋದೆಲ್ಲ ನಮ್ಗೆ ಇಷ್ಟ ಇಲ್ಲ, ಬಟ್
ಒಂದ್ 3 ಜನಕ್ಕೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಸಿನಿಮಾ ಮಾಡೋದು ತುಂಬಾ ಈಸಿ, ಆದ್ರೆ ಅದನ್ನ ರಿಲೀಸ್ ಮಾಡೋದು ತುಂಬಾ ಕಷ್ಟ. ಸೊ ಈ ರಿಲೀಸ್ ಮಾಡುವಂತ ಹಂತದಲ್ಲಿ ಸಿಂಪಲ್ ಸುನಿ ಅವರು ನಮಗೆ ರೆಡಿ ಆದ್ರು. ಅವ್ರ ಬ್ಯಾನರ್ ಕೊಟ್ಟು ನಂಗೆ ತುಂಬಾ ಇಷ್ಟ ಆಯ್ತು ಈ ಸಿನಿಮಾ, ನನ್ನ ಬ್ಯಾನರ್ ಅಲ್ಲಿ ರಿಲೀಸ್ ಮಾಡಿ ಅಂತ ಹೇಳಿದ್ರು. ಸೊ ನಮ್ಮ ಇಡೀ ತಂಡದ ಪರವಾಗಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಅವರು ಕಾರಣಾಂತರಗಳಿಂದ ಅವ್ರದ್ದೇನೋ ಶೂಟ್ ಅರ್ಜೆನ್ಸಿ ಇರೋದ್ರಿಂದ ಇವತ್ತು ಬರಕ್ಕಾಗಿಲ್ಲ, ಪಾಪ ಸಾರಿ ಅಂತೆಲ್ಲ ಮೆಸೇಜ್ ಹಾಕಿದ್ದಾರೆ. ಸೊ ಅವ್ರಿಗೆ ನಾವು ಇಡೀ ತಂಡದ ಪರವಾಗಿ ನಿಮ್ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇದ್ದೇವೆ. ಸೊ ಇನ್ನೊಂದು ಥ್ಯಾಂಕ್ಸ್ ಏನಂದ್ರೆ 10 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ನಿಮ್ಗೆ ಗೊತ್ತು ಇವತ್ತು ಆರ್ಥಿಕ ಸ್ಥಿತಿಗತಿ ಎಲ್ಲ ಇಂಡಸ್ಟ್ರಿಯಲ್ಲಿ ಹೇಗಿದೆ ಅಂತ. ಸೊ ಒಬ್ಬ ಹೊಸ ಹುಡುಗನ್ಗೆ ಒಂದು ದುಡ್ಡು ತಂದು ಇನ್ವೆಸ್ಟ್ ಮಾಡೋದು ತುಂಬಾ ಕಷ್ಟ. ಸೊ ಹಾಗೆ ನಾವು ಪ್ರೊಡ್ಯೂಸರ್ ಬೇಕು ಅಂತ ಅಲಿತಿದ್ದಾಗ ಕೋವಿಡ್ ಬಂತು, ಆಮೇಲೆ ಇನ್ನಷ್ಟು ಪರಿಸ್ಥಿತಿ ಹಾಳಾಯ್ತು. ಅಂತ ಟೈಮಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್ ನನ್ ಜೊತೆ ನಿಂತು ನೀನೇನಾದ್ರೂ ಮಾಡು, ನಿನ್ನ ಹತ್ರ ಟ್ಯಾಲೆಂಟ್ ಇದೆ, ನಾವು ನಿಂಗ್ ಬ್ಯಾಕ್ ಮಾಡ್ತೀವಿ ಅಂತ ನನ್ ಜೊತೆ ನಿಂತು ಈ ಕೆಲ್ಸಕ್ಕೆ ಸಾಥ್ ಕೊಟ್ರು. ಅದ್ರಲ್ಲಿ ಎಲ್ಲ ಇರೋ 4 ಜನ ನಮ್ ಟೀಮ್ ಅವರೇ, ಬಟ್ ಒಬ್ರು ಹೊರಗಿನವರಿದ್ದಾರೆ. ಅವ್ರಿಗೆ ಈ ಇಂಡಸ್ಟ್ರಿ ಇಡೀ ಹೊಸ್ತು. ಅದು ನಮ್ ಪ್ರಜಿತ್ ಅಣ್ಣ, ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನೊಂದು ಕಡೆ ಥ್ಯಾಂಕ್ಸ್ ನನ್ ಜೊತೆ ಈ ಸಿನಿಮಾಕ್ಕೆ, ಅಂದ್ರೆ ಅವ್ರಿಗೆ ಏನು ಸಂಬಂಧ ಇಲ್ಲ ಅಂದ್ರೂ ದುಡ್ದಂತ ಒಂದಷ್ಟು ಫ್ರೆಂಡ್ಸ್ ಇದಾರೆ. ಮೇಜರ್ ಆಗಿ ನಾವು ಶೂಟ್ ಮಾಡಿದೀವಲ್ಲ, ನೀವು ನೋಡ್ತಾ ಇದೀವಲ್ಲ, ಆ ಊರಲ್ಲಿ ಇರುವಂತ ಒಂದಷ್ಟು ಫ್ರೆಂಡ್ಸ್. ಸೊ ಅವರಿಗೆ ನಿಮ್ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನು ಈ ಕತೆ ಬಗ್ಗೆ ಹೇಳ್ಬೇಕಾದ್ರೆ, ಇದು ಆಕ್ಚುಲಿ ಎಲ್ಲಾ ಊರಲ್ಲಿ ನಡೆಯೋ ಕತೆ. ನಾನು ಇಲ್ಲಿ ಒಂದು ಅರೆಮಲೆನಾಡಿನ ಒಂದು ಕಾಡಿಗೆ ಹತ್ರ ಇರುವಂತ ಊರಲ್ಲಿ ತೋರಿಸಿದೀನಿ, ಬಟ್ ಇದು ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾದಲ್ಲಿ ಎಲ್ಲಾ ಊರಲ್ಲೂ ನಡೆಯುವಂತ ಕತೆ. ನೀವು ಕೇಳಿರ್ತೀರ ಈ ತರ ಸಿಚುವೇಶನ್ಸ್. ಸೊ ಈ ತರ ಆದಾಗ ಆ ಊರವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಕತೆನ ಒಂಚೂರು ಮಜವಾಗಿ ಕಟ್ಕೊಂಡಿದೆ. ಹೌದೌದು, ಅಲ್ಲಿಂದಾನೇ ಇಡೀ ಕತೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಈ ಪ್ರೊಸೆಸ್ ಅಲ್ಲಿ ನಮ್ಗೆ ಎಲ್ಲ ಆರ್ಟಿಸ್ಟ್ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಆಮೇಲೆ ಟೆಕ್ನಿಷಿಯನ್ಸ್. ಸೊ ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಾದ್ರೆ ಆಕ್ಚುಲಿ ಮಂಜಣ್ಣಂಗೆ ನಾನು ಅವಾಗ್ಲೇ ಹೇಳಿದೆ, ಆಕ್ಚುಲಿ ಮಂಜಣ್ಣ ಇದ್ರಲ್ಲಿ ಥ್ರೂ ಔಟ್ ಫಿಲಮ್ ಇದಾರೆ, ಬಟ್ ನಾವು ಆಕ್ಚುಲಿ ಒಂಚೂರು ಸೀಕ್ರೆಟ್ಸ್ ಬಿಟ್ಕೊಡಕ್ಕಾಗಲ್ಲ ಅಂತ ಅವ್ರ ಶಾರ್ಟ್ಸ್ ಆಕ್ಚುಲಿ ತುಂಬಾ ಕಮ್ಮಿ ಹಾಕಿದೀವಿ. ನಾನು ಅವಾಗ್ಲೇ ಹೇಳಿದೆ ಮಂಜಣ್ಣಂಗೆ, ಅವ್ರದ್ದು ಸೀಕ್ರೆಟ್ಸ್ ಒಂಚೂರು ಬಿಟ್ಕೊಟ್ರೆ ಚೆನ್ನಾಗಿರಲ್ಲ ಅಂತ. ಅವ್ರು ಆಕ್ಚುಲಿ ಥ್ರೂ ಔಟ್ ಸಿನಿಮಾ ಇದಾರೆ. ಅವರು ನಮ್ ಜೊತೆ ಬಂದು ಅಲ್ಲಿ ಬಂದು ಆಕ್ಚುಲಿ ಅವ್ರಿಗೆ ಇಲ್ಲೆಲ್ಲ ಹೆಂಗ್ ಫೆಸಿಲಿಟಿ ಕೊಡ್ತಾರೆ ಅದ್ರದ್ದೊಂದು 10% ಕೂಡ ಫೆಸಿಲಿಟಿ ಇರಲಿಲ್ಲ, ಆದ್ರೂ ನಮ್ ಜೊತೆ ತುಂಬಾ ಕೋಆಪರೇಟ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್. ಆಮೇಲೆ ಎಲ್ಲ ಆಮೇಲೆ ಕಡೆದಾಗಿ ಒಂದು ವಿಷಯ ಹೇಳಬೇಕು. ಆಕ್ಚುಲಿ ಟ್ರೈಲರ್ ನ ಯೂಶುವಲಿ ಡೈರೆಕ್ಟರ್ಸ್ ಕಟ್ ಅಂತಾರೆ, ಆದ್ರೆ ಡೈರೆಕ್ಟರ್ಗೆ ಒಂದು ಐಡಿಯಾ ಇರುತ್ತೆ ಹೇಗ್ ಟ್ರೈಲರ್ ಮಾಡ್ಬೇಕು, ಯಾವ ತರ ಕಟ್ ಕೊಡ್ಬೇಕು ಅಂತ. ಆಕ್ಚುಲಿ ಈ ಟ್ರೈಲರ್ ಇದೆಯಲ್ಲ, ಅದು ಡೈರೆಕ್ಟ್ ಕಟ್ ಅಲ್ಲ. ಸೊ ನಾನೊಂದು ಐಡಿಯಾ ಮಾಡ್ಕೊಂಡಿದ್ದೆ, ಈ ತರ ಟ್ರೈಲರ್ ಇರ್ಬೇಕು, ಈ ತರ ಟ್ರೈಲರ್ ಇರ್ಬೇಕು ಅಂತ ಒಂದು ಸ್ಕ್ರಿಪ್ಟ್ ಬರ್ಕೊಂಡಿದ್ದೆ. ಆ ಸ್ಕ್ರಿಪ್ಟ್ ನ ಕಸದ ಬುಟ್ಟಿ ಹಾಕಿ ಒಂದು ನಾನು ಏನ್ ಅನ್ಕೊಂಡಿದ್ದೆ ಅದಕ್ಕಿಂತ ಒಂದು 100 times ಬೆಟರ್ ಎಫೆಕ್ಟಿವ್ ಟ್ರೈಲರ್ ನ ನಮ್ಮ ಮನು ಅವ್ರು ಕಟ್ಕೊಟ್ಟಿದ್ದಾರೆ. ಸೊ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ಸೊ ಹೇಳಿ ಇಲ್ಲ ಜಂಗಲ್ ವಿಷಯನ ಸರ್ ಏನಂದ್ರೆ ಇಡೀ ಕತೆ ನಡೆಯೋದೇ ಜಂಗಲ್ ಅಲ್ಲಿ. ಸೊ ಈಗ ಏನಾಗುತ್ತೆ ಅಂದ್ರೆ ಅರೆಮಲೆನಾಡು ಅಂತ ಬರುತ್ತೆ ಸರ್. ಅರೆಮಲೆನಾಡು ಅಂದ್ರೆ ಕರಾವಳಿ ಆಮೇಲೆ ಮಲೆನಾಡು ಇದು ಸಂಧಿಸೋ ಜಾಗ. ಈ ಜಾಗದಲ್ಲಿ ಏನಂದ್ರೆ ಕಾಡು ಇವ್ರದ್ದು ಒಂದು ಲೈಫ್ ಇದೆ ಅವಿಭಾಜ್ಯ ಅಂಗ ಸರ್. ಅಂದ್ರೆ ಅವ್ರು ಎಲ್ಲದಕ್ಕೂ ಕಾಡಿನಲ್ಲಿ ಡಿಪೆಂಡ್ ಆಗಿದ್ದಾರೆ. ಅವ್ರದ್ದು ನಂಬಿಕೆಗಳು ಅಥವಾ ಅವ್ರದ್ದು ಲೈಫ್ ಸ್ಟೈಲು ಅಥವಾ ಎಲ್ಲಾನು ಅವರಿಂದ ಕಾಡನ್ನ ನಾವು ಸಪರೇಟ್ ಮಾಡಕ್ಕಾಗಲ್ಲ ಅಂತ ಊರಲ್ಲಿ ನಡೆಯೋ ಕತೆ ಇದು. ಸೊ ಆ ಊರಿಂದ ಕಾಡನ್ನ ಅಥವಾ ಕಾಡಿಂದ ಊರನ್ನ ಬೇರೆ ಮಾಡಕ್ಕಾಗಲ್ಲ ಅಂತ ಊರಲ್ಲಿ ನಡೆಯೋ ಕತೆ ಆಗಿರೋದ್ರಿಂದ ಜಂಗಲ್ ಮಂಗಲ್ ಅಂತ ಇಟ್ಟಿದ್ದೇನೆ. ಸರ್ ಜಂಗಲ್ ಮಂಗಲ್ ಅಂದ್ರೆ ಆಕ್ಚುಲಿ ಇದೊಂದು ಜಂಗಲ್ ಮತ್ತೆ ಮಂಗಲ್ಗೆ ಬೇರೆ ಬೇರೆ ಅರ್ಥ ಇಲ್ಲ. ಜಂಗಲ್ ಮಂಗಲ್ ಅನ್ನೋದು ನುಡಿಗಟ್ಟು, ಒಂದು ಸ್ಪೆಸಿಫಿಕ್. ಎಸ್, ಇಲ್ಲಿ ಅಂದ್ರೆ ಹಿಂದಿನಲ್ಲಿ ಏನ್ ವರ್ಡ್ ಇದೆಯಲ್ಲ ಸರ್, ಅದನ್ನು ನಮ್ ಕಡೆ ಉತ್ತರ ಕರ್ನಾಟಕದ ಕಡೆ ಒಂದಷ್ಟು ಜನ ಯೂಸ್ ಮಾಡ್ತಾರೆ. ಅಂದ್ರೆ ಈಗ ಒಂದು ಭಾಷೆ ಅಂದ್ಮೇಲೆ ಒಂಚೂರು ಕೊಡ್ಕೊಳ್ಳಿಕ್ಕೆ ಇರುತ್ತೆ. ನಾವು ಉತ್ತರ ಕರ್ನಾಟಕ ಕಡೆ ಏನ್ ಮಾಡ್ತಾರೆ ಅಂದ್ರೆ ಸೇಮ್ ಸಿಚುವೇಶನ್ ಅಲ್ಲಿ ಹುಡುಗಿ ಸಿಕ್ಕಾಕೊಂಡ್ರೆ ಅದನ್ನ ಜಂಗಲ್ ಮಂಗಲ್ ಅಂತ ಬಳಸ್ತಾರೆ. ಸೊ ನಾನು ಇದನ್ನ ಆಕ್ಚುಲಿ ಇನ್ನೊಂದು ವಿಷಯ ಹೇಳ್ಬೇಕು. ನಾನು ಆಕ್ಚುಲಿ ಈ ಸಿನಿಮಾಗೆ ಅಂದ್ರೆ ನನ್ನ ಫಸ್ಟ್ ಸ್ಕ್ರಿಪ್ಟ್ ಬರೀದ ನಾನು ಹೆಜ್ಜೆ ಮೂಡದ ಹಾಗೆ ಅಂತ ಹೆಸರಿಟ್ಟಿದ್ದೆ.
ಆಕ್ಚುಲಿ ಹೆಜ್ಜೆ ಮಾಡಿದ ಹಾಗೆ ಅಂತ ಹೆಸರಿಟ್ಟಿದ್ದೆ. ಆಮೇಲೆ ಸಿನಿಮಾ ರೆಡಿ ಆಗ್ತಿದ್ದಂಗೆ ನಾವು ಒಂಚೂರು ಕಮರ್ಷಿಯಲ್ ಅದು ಇದು ಬಿಸ್ನೆಸ್ ಅಂತ ಓಡಾಡುವಾಗ ಒಂದ್ ಮಾತು ಬಂತು, ಏನಂದ್ರೆ ಈ ತರ ಕಾವ್ಯಾತ್ಮಕ ಟೈಟಲ್ ಇಟ್ರೆ ಒಂಚೂರು ಕ್ಯಾಚಿ ಆಗಿರಲ್ಲ ಅಂತ. ಅದ್ ನಂಗೆ ತುಂಬಾ ಭಯ ತರಿಸ್ತು. ಯಾಕಂದ್ರೆ ಈಗ ಮೊದ್ಲೇ ನಾವು ಹೊಸಬ್ರ ಚಿತ್ರ ಅಂದ್ರೆ ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿದ್ದೀವಿ. ಸೊ ಅದು ಯಾವತ್ತಿಗೂ ಒಬ್ಬ ಹೊಸ ಡೈರೆಕ್ಟರ್ಗೆ ಒಂದು ಭಯ ತರಿಸುತ್ತೆ ಅದು. ಸೊ ಹೀಗಿರುವಾಗ ನಾನು ಯೋಗರಾಜ್ ಭಟ್ರು ಒಂದ್ಸಲ ಸಿಕ್ಕಿದ್ರು. ಯೋಗರಾಜ್ ಭಟ್ರು ಸಿಕ್ಕಿದ್ರು. ಅವ್ರಿಗೆ ಒಂದ್ಸಲ ಟ್ರೈಲರ್ ತೋರಿಸ್ದೆ, ಇದೇ ಟ್ರೈಲರ್ ತೋರಿಸ್ದೆ. ಅವ್ರು ಹೀಗೆ ನೋಡ್ಬಿಟ್ಟು ಇದಕ್ಕೆ ಜಂಗಲ್ ಮಂಗಲ್ ಇಟ್ಟಿಡು. ಆಮೇಲೆ ನನಗೆ ಆಕ್ಚುಲಿ ಆ ಪದ ಫಸ್ಟ್ ಗೊತ್ತ ಇಲ್ಲ. ಹೌದು ಸರ್, ನಿಜವಾಗ್ಲೂ ಟೈಟಲ್ ಕ್ರೆಡಿಟ್ ಯೋಗರಾಜ್ ಭಟ್ ಸರ್ಗೆ ಹೋಗ್ಬೇಕು. ಆಕ್ಚುಲಿ ಅವ್ರು ಇದೇ ಟ್ರೈಲರ್ ನೋಡಿದ್ರು. ಅವ್ರು ಈ ಟ್ರೈಲರ್ ನೋಡಿ ಹೇಳಿದ್ರು. ಇದು ಹೇಳಿ ಆದ್ಮೇಲೆ ನಾನು ಇದನ್ನ ನಂದು ನಾರ್ತ್ ಕರ್ನಾಟಕ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿದೆ. ಅವಾಗ ನಂಗೆ ಗೊತ್ತಾಯ್ತು ಅವ್ರು ಏನಕ್ಕೆ ಹಾಗೆ ಹೇಳಿದ್ರು ಅಂತ. ಅದಾದ್ಮೇಲೆ ಗೊತ್ತಾಯ್ತು. ಯಾರು ಸರ್? ಸಿನಿಮಾ ನೋಡಿಲ್ಲ ಸರ್, ಟ್ರೈಲರ್ ಮಾತ್ರ ನೋಡಿದ್ರು. ಸೊ ಹೌದು. ಇಲ್ಲ 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 ಸರ್, ದಯವಿಟ್ಟು ಇಲ್ಲ. ಸಿ, ನಾನು ಆಕ್ಚುಲಿ ಕನ್ನಡ ಸಾರಸ್ವತ ಲೋಕದ ದೊಡ್ಡ ಅಭಿಮಾನಿ. ನನಗೆ ಪೂರ್ಣಚಂದ್ರ ತೇಜಸ್ವಿ ಅವರ ರೈಟಿಂಗ್ ತುಂಬಾ ಇಷ್ಟ. ನಾನು ಅವರಿಂದ ಕಲ್ತ್ಕೊಂಡಿದ್ದೇನಂದ್ರೆ ಅವ್ರದ್ದೊಂದು ಸ್ಟೈಲ್ ಇದೆಯಲ್ಲ ಸರ್, ಅಂದ್ರೆ ಅವ್ರ ಊರಲ್ಲಿ ನೋಡಿದ ಯಾವುದಕ್ಕೂ ಜಡ್ಜ್ಮೆಂಟಲ್ ಆಗಿರಲ್ಲ. ಅವರು ಎಲ್ಲಾನು ಅವ್ರು ನೋಡಿದಾಗ ಒಂದು ಮಜವಾಗಿ ಬರ್ಕೊಂಡು ಹೋಗ್ತಾರೆ. ಅಂದ್ರೆ ಯಾವ್ದು ತಪ್ಪು ಸರಿ ಅಂತ ಅವ್ರ ರೈಟಿಂಗ್ ಅಲ್ಲಿ ತುಂಬಾ ಕಮ್ಮಿ, ಅದನ್ನ ಮಜವಾಗಿ ತೋರಿಸ್ತಾರೆ. ಸೊ ನಾನು ಚಿಕ್ಕಂದಿನಿಂದ ನಾನು ಅವ್ರನ್ನ ಏನು ಓದ್ಕೊಂಡ್ ಬಂದಿದ್ದೀನಲ್ಲ, ನಂದು ಅದೇ ಇನ್ಸ್ಪಿರೇಷನ್ ಇತ್ತು. ನಾನ್ ಲೈಫ್ ಅಲ್ಲಿ ಏನ್ ನೋಡಿದಿನ ಇದನ್ನ ಮಜವಾಗಿ ಹೇಳ್ಬೇಕು, ಯಾವತ್ತು ಜಡ್ಜ್ಮೆಂಟಲ್ ಆಗಿರ್ಬಾರ್ದು ಅಂತ. ಸೊ ಇದ್ರಲ್ಲಿ ನಾವು ಆ ಬಗ್ಗೆ ಯಾವುದೂ ಟಚ್ ಮಾಡಿಲ್ಲ. ಇದ್ರಲ್ಲಿ ಊರಿನ ಜನರದೊಂದು ಮುಕ್ತ ಕುತೂಹಲ ಇರುತ್ತಲ್ಲ ಸರ್. ಸೊ ಈ ಕುತೂಹಲಕ್ಕೂ ಮೋರಲ್ ಪೊಲೀಸಿಂಗ್ ಬಂದ್ಬಿಟ್ಟು ಅದು ಸಿಟಿ ವರ್ಡ್ ಸರ್. ಹಳ್ಳಿಯವರ ಹತ್ರ ಇರೋದು ಮುಗ್ಧ ಕುತೂಹಲ ಅಷ್ಟೇ. ಸೊ ಆ ಕುತೂಹಲದಲ್ಲೇ ಹೋಗುತ್ತೆ ಕತೆ. ಹೌದೌದು, ಹೌದು ಹೌದು ಸರ್. ಅಷ್ಟು ದೊಡ್ಡವನಲ್ಲ ನಾನು. ಅಂದ್ರೆ ನಾನು ಜಸ್ಟ್ ಅವ್ರ ಸ್ಟೈಲ್ ನ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಅವರಷ್ಟು ಆಳವಾಗಿ ಖಂಡಿತ ನನ್ನಿಂದ ಸಾಧ್ಯ ಇಲ್ಲ ಸರ್. ರಿಲೀಸ್ ಪ್ಲಾನ್ ಇನ್ನೊಂದು ಸದ್ಯ ಇವತ್ತಷ್ಟೇ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಕರ್ನಾಟಕದಾದ್ಯಂತ ರಿಲೀಸ್ ಆಗುತ್ತೆ. ಎಲ್ಲಾ ಕಡೆ ನಾವು ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಮಾಡ್ಕೊಂತಿದ್ವಿ, ಹಾಗೂ ಒಂದಷ್ಟು ಸಿಂಗಲ್ ಸ್ಕ್ರೀನ್ ಅಲ್ಲೂ ರಿಲೀಸ್ ಆಗ್ತಿದೆ. ಕೊನೆಯದಾಗಿ ಅದೇ ಸಿನಿಮಾ ಅಂದ್ರೆ ನಾವ್ ಇಡೀ ತಂಡ ಒಂದು ಸೇರಿ ಕಟ್ಟಿರೋ ಕೂಸು ಇದು. ಈಗ ನಿಮ್ಗೆಲ್ಲ ಗೊತ್ತು, ಏನ್ ನಾನ್ ಹೇಳ್ಬೇಕಾಗಿಲ್ಲ. ಹೊಸ ಟೀಮ್ದು ಪರಿಸ್ಥಿತಿ ಹೇಗಿದೆ ಇಂಡಸ್ಟ್ರಿಯಲ್ಲಿ ಅಂತ. ಸೊ ಈ ನಮ್ ಮಗು ಜನರ ಹತ್ರ ರೀಚ್ ಆಗ್ಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ತುಂಬಾ ಅಗತ್ಯ. ಸೊ ದಯವಿಟ್ಟು ನಮ್ಮ ತಂಡನ ಕೈ ಹಿಡಿದು ನಡೆಸಿ ಅಂತ ಕೇಳ್ಕೊತೀನಿ. ಹೌದೌದು ಹೌದು. ಅಂದ್ರೆ ನಾವು ಕರಾವಳಿ ಭಾಗಕ್ಕೆ ಅಂತ ಫೋಕಸ್ ಮಾಡ್ತಿಲ್ಲ ಸರ್. ಯಾಕಂದ್ರೆ ಈ ಕಥೆ ಇದೆಯಲ್ಲ, ಅಂದ್ರೆ ನಾನು ಪುತ್ತೂರಲ್ಲಿ ಹುಟ್ಟಿ ಬೆಳೆದಿರೋದು. ಸೊ ನಾನ್ ನೋಡಿರೋ ಕ್ಯಾರೆಕ್ಟರ್ಸ್ ನಂಗೆ ಪೋರ್ಟ್ರೇ ಮಾಡಕ್ ಈಸಿ ಆಗುತ್ತೆ ಅಂತ ಅದನ್ನ ತಗೊಂಡಿದ್ದೀನಿ. ಬಟ್ ಇದ್ರಲ್ಲಿ ನಡೆಯೋ ವಿಷಯ ಇದೆಯಲ್ಲ, ಏನ್ ವಿಷಯ ನಡೆಯುತ್ತೆ ಅದು ಯೂನಿವರ್ಸಲ್ ಸರ್. ಅಂದ್ರೆ ಪ್ರಪಂಚದ ಯಾವುದೇ ಭಾಗದಲ್ಲಿ ನೋಡಿದ್ರು ಅವ್ರಿಗೆ ಪಟ್ ಅಂತ ಅಂದ್ರೆ ಭಾರತದ ಯಾವುದೇ ಭಾಗದಲ್ಲಿ ನೋಡಿದ್ರು ಅವ್ರಿಗೆ ಪಟ್ ಅಂತ ಅರ್ಥ ಆಗುತ್ತೆ. ಹೌದು ಹೌದು. ಖಂಡಿತ ಸರ್, ಖಂಡಿತ. ಅಂದ್ರೆ ಅದು ನಮ್ಮನ್ನ ಲೀಡ್ ಮಾಡಕ್ಕೆ ಸುನಿ ಸರ್ ಎಲ್ಲ ಇದ್ದಾರೆ. ಅವ್ರ ಜೊತೆ ಒಂಚೂರು ಡಿಸ್ಕಸ್ ಮಾಡಿ ಖಂಡಿತ. ಬಟ್ ಮಂಗಳೂರು ಕಡೆ ನಾವು ಒಂಚೂರು ಜಾಸ್ತಿ ಫೋಕಸ್ ಮಾಡ್ತಿದೀವಿ ಸರ್. ಯಾಕಂದ್ರೆ ಅಲ್ಲಿದು ನೇಟಿವಿಟಿ ಆ ಜನರಿಗೆ ಬೇಗ ಕ್ಯಾಚ್ ಆಗೋದ್ರಿಂದ ಆ ಕಡೆ ಒಂಚೂರು ಫೋಕಸ್ ಮಾಡ್ತೀವಿ. ಬಟ್ ನಮ್ಗೆ ಈ ಸಬ್ಜೆಕ್ಟ್ ನೋಡಿದ್ರೆ ಎಲ್ಲ ಕಡೆ ಜನ ಖಂಡಿತ ಎಂಜಾಯ್ ಮಾಡುವುದು ಇದನ್ನು. ಎಸ್ ಎಸ್, ಇದು ಲೈಟ್ ಹಾರ್ಟೆಡ್ ಹ್ಯೂಮರ್ ಅಂತ ಹೇಳ್ಬೋದು. ಅಂದ್ರೆ ಥ್ರಿಲ್ಲರ್ ಅಂತ ಬಂದ್ರೆ ತೀರಾ ಡಾರ್ಕ್ ಆ ತರ ಇಲ್ಲ, ಏನೂ ಇಲ್ಲ. ತೀರಾ ಲೈಟ್ ಹಾರ್ಟೆಡ್ ಆಗಿ ಹೋಗುವಂತ ಹ್ಯೂಮರ್. ಸೊ ಎಂಡಿಂಗ್ ಬರ್ತಾ ನಿಮ್ಗೆ ಥ್ರಿಲ್ ಆಗ್ತಾ ಬರುತ್ತೆ. ಎಸ್, ಥ್ಯಾಂಕ್ ಯು. ಮತ್ತೆ ಕೇಳ್ಕೊತಾ ಇದ್ದೀನಿ, ಎಲ್ರು ದಯವಿಟ್ಟು ನಮ್ಮನ್ನ ಕೈ ಹಿಡಿದು ನಡೆಸಿ. ಇದು ಮೊದಲ ಪ್ರಯತ್ನ, ನಮ್ ಇಡೀ ತಂಡದ ಪರವಾಗಿ ಇದು ಮೊದಲ ಪ್ರಯತ್ನ. ಸೊ ನೀವು ನಮ್ಗೊಂದಷ್ಟು ಹೆಲ್ಪ್ ಮಾಡಿ ನಮ್ಮನ್ನ ಜನರ ಹತ್ರ ತಲುಪಿಸಿದ್ರೆ ನಾವು ಇನ್ನೊಂದಷ್ಟು ಸಿನಿಮಾ ಮಾಡುವುದು. ನನಗೆ ಸೆಕೆಂಡ್ ಸಿನಿಮಾ ಸಿಗೋದು ನಿಮ್ ಕೈಲಿದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ.